ನಮ್ಮ ಅಕ್ಕನ ಬದಲು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವ್ರಿಗೆ ಹುಷಾರಿಲ್ಲ, ಬರ್ತಡೇ ದಿನಾನೇ. ಬನ್ನಿ ಏನು ತೋರಿಸ್ತೀನಿ. ಏನು ಮಾತಾಡಲೆ, ಏನು ಮಾತಾಡು. ಸೊ ವೆಲ್ಕಮ್ ಬ್ಯಾಕ್ ಟು ಅವರು ಯೂಟ್ಯೂಬ್ ಬ್ಲಾಗ್. ಇವತ್ತು ಬ್ಲಾಗ್ ಮಾಡ್ತಾ ಇರೋದು ನನ್ನ ತಂಗಿ. ನನ್ನ ಕೈಲಿ ಮಾಡುವ ಎನರ್ಜಿ ಎರಡೂ ಇಲ್ಲ. ಜ್ವರ ಬಂದ್ಬಿಟ್ಟೈತೆ. ಜ್ವರ ಬಂದು 2 ಇಂಜೆಕ್ಷನ್ ಹಾಕ್ಸ್ಕೊಬಂದು ಇವಾಗ ಟ್ಯೂಷನ್ ಮಕ್ಕಳಿಗೆ ಕೇಕ್ ಕೊಡಬೇಕು ಅಂತ ಹೇಳಿ ನಮ್ಮಮ್ಮ ಒತ್ತಾಯ ಪೂರ್ವಕವಾಗಿ ರೆಡಿ ಆಯ್ತಾ ಇದ್ದೀನಿ. ರೆಡಿ ಆಗಿಲ್ಲ, ಯಾವುದೋ ಒಂದು ಇದು ನನ್ನ ಫ್ರೆಂಡ್ಸ್ ಕೊಡಿಸಿದ್ದು ಟೀ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ. ಸೊ ಕೇಕ್ ಕಟ್ ಮಾಡಿ ಊಟ ಮಾಡಿ ಮಾತಾಡ್ತೀನಿ, ಮಾಡ್ಕೊಳ್ಳೋದಷ್ಟೇ ಇವತ್ತಿನ ಬ್ಲಾಗ್. ಇನ್ನು ಮಾರ್ನಿಂಗಲ್ಲೆಲ್ಲೋ ಏನು ನಾಗರ ಪೂಜೆ ಇದೆಯಂತೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಮಾತಾಡುವ ಎನರ್ಜಿ ಇಲ್ಲ. ನನ್ನ ತಂಗಿನೇ ಬ್ಲಾಗ್ ಮಾಡ್ತಾಳೋಗಿ ಯಾರ್ಯಾರು ಏನೇನು ಮಾಡ್ತಾರೆ ನೋಡಿ. ಪೋಸ್ಟ್ ಮಾಡ್ತೀನಿ. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಏನು ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತಾಯಿದ್ದೀರಿ. ಏನು ಮಾಡ್ತಿದ್ದೀರಮ್ಮ? ಏನು ಮಾಡ್ತಿದ್ದೀಯ ದೊಡ್ಡಮ್ಮ? ಅಡುಗೆ ಮಾಡ್ತಾಯಿದ್ದೀನಿ ಮಗ. ಏನು ಅಡುಗೆ? ಇದು ಹುಳಿ ಸಾರು ಮಾಡ್ತಾಯಿದ್ದೀನಿ. ಏನೇನೋ ಆಸೆ ಇತ್ತು, ಅಕ್ಕನ ಬರ್ತಾರೆ, ಏನೇನೋ ಮಾಡಬೇಕನ್ನೋ ಆಸೆ ಇತ್ತು. ಅಕ್ಕನ ಹುಷಾರಿರೋ ಕಾರಣ ಎಲ್ಲ ಆಯಿತು. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದು ಈಗ ಅಡುಗೆ ಶುರು ಮಾಡಿದ್ದೀನಿ. ಸಾಂಬಾರು ಏನು ಮಾಡ್ತಾಯಿದ್ದೀನಿ ನೋಡಿ. ತರಕಾರಿ ಸಾಂಬಾರು ಅನ್ನ ಮಾಡ್ತಾ ಇದ್ದಾರೆ. ಟ್ಯೂಷನ್ ಮಕ್ಕಳು ಬರ್ತಾರೆ, ಕೇಕ್ ಬೀಸ್ಬಿಟ್ಟು ಕಳಿಸೋದು ಅಷ್ಟೇ. ಟ್ಯೂಷನ್ ಆಮೇಲೆ ಇವತ್ತು ಟ್ಯೂಷನ್ ಮಕ್ಕಳಿಗೆ ಏನಾದ್ರು ಪಲಾವ್ ಮಾಡಿ ಪಾಯಸ ಮಾಡಿ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ನಾನು ಹುಷಾರಿಲ್ಲ, ಅಮ್ಮ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಇವಳು ತಿಂಡಿ ಎಲ್ಲ ತಿಂದ್ಬಿಟ್ಟು ಕೂತಾಳೆ. ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತಾರೆ, ನಮ್ಮ ಅಣ್ಣ ಟ್ಯೂಷನ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ನೋಡಿದ್ರೆ ಪಾಪ ಅನ್ನಿಸ್ತೈತೆ ನೋಡಿ. ಪಾಪ ಬರ್ತಡೇ ದಿನ ಹಿಂಗಾಗಬಾರ್ದಾಗಿ ಅಲ್ವಾ? ನಮ್ಮ ಅಕ್ಕನ ಬರ್ತಡೇಗೆ ರೆಡಿ ಮಾಡಿದ್ದೀವಿ. ಸಮಯ ಆಯಿತು, ಅದಕ್ಕೆ ಎಲ್ಲ ರೆಡಿಯಾಗಿದೆ. ನಮ್ಮ ಅಕ್ಕನ ರೆಡಿಯಾಗಿ. ಬೆಳಗ್ಗೆ ಏನು ಸ್ವೀಟ್ ಮಾಡಿದ್ಯಾ ದೊಡ್ಡಮ್ಮ? ಬೆಳಿಗ್ಗೆ ವಾಂಗಿಬಾತ್ ಮಾಡಿದ್ದೆ, ಜಾಮೂನ್ ಮಾಡಿದ್ದೆ. ಜಾಮೂನ್ ಇರುವೆ ತುಂಬ್ಕೊಂಡೆ ನೀರಲ್ಲಿ ಇಟ್ಟಿದ್ದೆ ಚಟ್ಟೆ ಲಾಸ್ಟ್. ಅದು ತೋರಿಸು ಹಿಂಗೆ. ಅವಳು ತೋರಿಸೆ, ಅವಳು ಕದ್ದಿ ತಿಂತವಳೆ. ಅವಳು ಅವಾಗಿಂದ ಏನೇನು ಮುಗ್ತಾಳೆ. ಬೆಳಗ್ಗೆ ಇಂದ ಒಂದು ವಿಷಯ ಮಾಡಿಲ್ಲ. ನನ್ನ ಬ್ಲಾಗ್ನ ಇವತ್ತು ನನ್ನ ತಂಗಿ ಕಂಟಿನ್ಯೂ ಮಾಡ್ತಿದ್ದಾಳೆ ನೋಡಿ. ಬ್ಲಾಗ್ ಮಾಡೋದನ್ನ ಟ್ರೈನಿಂಗ್ ತಗೋತಾವಳೆ. ಕಾರಣ ಏನು ಅಂತ ಹುಷಾರಿಲ್ಲ, ಅದಕ್ಕೆ ಬರ್ತಡೇ ದಿನ ಹೆಂಗಾಯ್ತಲ್ಲ ಮೇಡಮ್, ಬೇಜಾರಾಯ್ತು ನಂತದಕ್ಕೆ ಆಗ್ಬಿಟ್ಟೆ. ಏನೇನೋ ಆಸೆ ಇತ್ತು, ಎಲ್ಲ ಪಾಪ ಇತ್ತು. ಏನು ಮಾಡ್ತೀರ, ನಾನೇ ಬರ ಹಂಗೈತೆ ಅಷ್ಟೇ. ಹಿಂಗೆ ಮಾಡಕ್ಕಲ್ಲ. ವರ್ಷ ಈ ಕುಂಡಿ ಆ ಕುಂಡಿ ಎರಡು ನೋಡ್ತಿದ್ದೆ. ನನ್ನ ತಂಗಿ ಒಂದು ಬ್ಲಾಗ್ ಮಾಡ್ತಾ ಇದ್ದಾಳೆ. ಮೇಡಮ್ ಎಲ್ಲ ಬ್ಲಾಗ್ ಮಾಡಿ ನೀನೇ ಎಡಿಟ್ ಮಾಡಬೇಕು. ಇವಳು ಅವಾಗಿಂದ ಏನೇನು ಮುಕ್ಕೋಳೆ ಗೊತ್ತಾ? ಇವಳು ತಂದಿರೋ ಚಾಕ್ಲೇಟ್ ಅಕ್ಕಂಗೆ ಅಂತ ಇವಳು ತಿಂದವಳೆ. ಆ ಜಾಮೂನ್ ಎಲ್ಲ ತಿಂದಿಕ್ಕವಳೆ ನೋಡಿ. ಸೊ ಇವರು 3 ಜನ ನಮ್ಮ ಮನೆಗೆ ಬರ್ಡೇ ಪಾರ್ಟಿ. ಇನ್ನು ನಮ್ಮ ಮಾವ ಮತ್ತೆ ನಮ್ಮ ವಿಕಾಸು ಬರ್ಬೇಕು. ಅವಳು ತೋರಿಸೆ, ಅವಳು ಕದ್ದಿ ತಿಂತವಳೆ. ಇವಳು ಅವಾಗಿಂದ ಏನೇನು ಮುಕ್ತಾವಳೆ. ನನ್ನ ವ್ಲಾಗ್ನ ಈ ಕಡೆ ತಿರುಗಿಸು. ನನ್ನ ವ್ಲಾಗ್ನ ಇವತ್ತು ನನ್ನ ತಂಗಿ ಕಂಟಿನ್ಯೂ ಮಾಡ್ತಿದ್ದಾಳೆ ನೋಡಿ ಗೈಸ್. ನೋಡಿ, ವ್ಲಾಗ್ ಮಾಡೋದನ್ನ ಟ್ರೈನಿಂಗ್ ತಗೋತಾವಳೆ. ಹುಷಾರಿಲ್ಲ, ಅದಕ್ಕೆ ಇವತ್ತಿನ ಏನು ಮಾಡ್ತೀರಾ, ನನ್ನ ಹಣೆ ಬರ ಹಂಗೈತೆ ಅಷ್ಟೇ. ಏನು 2 ಇಂಜೆಕ್ಷನ್ ಕೊಟ್ಟರು ಗೈಸ್. ಅಲ್ಲೂ ಈ ಕುಂಡಿ ಆ ಕುಂಡಿ ಎರಡೂ ನೋಡ್ತಿದ್ದೆ. ಸೊ ನನ್ನ ತಂಗಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದಾಳೆ. ಮಾಡು ಮಗು, ಎಲ್ಲ ವ್ಲಾಗ್ ಮಾಡಿ ನೀನೇ ಎಡಿಟ್ ಮಾಡಬೇಕು. ಅವಾಗಿಂದ ಏನೇನು ಮುಕ್ಕೋಳೆ ಗೊತ್ತಾ? ಇವಳು
ಹಾಂ ತೋರಿಸು ಮನೆ. ಹಾಂ ಇವಳು ತಂದಿರೋ ಚಾಕ್ಲೇಟ್ ಕನ್ನಡ ಜಾಮೂನ್ ಎಲ್ಲ ತಿಂದಿಕ್ಕೋಳೆ ನೋಡಿ. ಸೊ ಇವ್ರು 3 ಜನ ನಮ್ಮ ಮನೆಗೆ ಬರ್ಡೇ ಪಾರ್ಟಿಗೆ ಬಂದಿದ್ದಾರೆ. ಇನ್ನು ನಮ್ಮ ಮಾಮ ಮತ್ತು ನಮ್ಮ ವಿಕಾಸು ಬರಬೇಕಿತ್ತು. ಸೊ ಸಂಬ್ರೀದ್ ನನ್ನ ಮಗನಿಗೆ ಅವ್ನಿಗೆ ಅಜ್ಜಿ ಅವ್ನಿಗೆ ನನ್ನ ಬರ್ತಡೇ ಅನ್ನೋದೇ ಗೊತ್ತಿಲ್ಲ. ಇವಾಗ ಫೋನ್ ಮಾಡಿ ವಿಶ್ ಮಾಡ್ತವನೆ. ಗೊತ್ತಿ ಇವಾಗ ಬರಲ್ಲ ಅಂತ ನಾ ಬೇಡ. ಟೈಮ್ ಬಂದು 8 o'clock ಕೇಕ್ ತಂದಿಟ್ಟಿದ್ದಾರೆ ನಮ್ಮಣ್ಣ. ಟ್ಯೂಷನ್ ಮಕ್ಕಳು ಬಂದಮೇಲೆ ಕೇಕ್ ಕಟ್ ಮಾಡಿ. ಯಾವ ಕೇಕ್ ಹೇಳು? ಚಾಕ್ಲೇಟ್ ಕೇಕ್ ನಾವು ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಅಂತಲೇ ತರಿಸಿದ್ದು. ಏನೇನು ಮಾಡ್ಬೇಕಂತ ಆಸೆ ಇತ್ತು ಅದನ್ನು ಹೇಳು. ಸೊ ಇವತ್ತು ಟ್ಯೂಷನ್ ಮಕ್ಕಳಿಗೆ ಏನದು ಪಲಾವ್ ಮಾಡಿ ಪಾಯಸ ಮಾಡಿ ಏನಾರು ಒಂದು ಸ್ವೀಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದರು. ಅದೆಲ್ಲ ಫ್ಲಾಪ್. ನಾನು ಹುಷಾರಿಲ್ಲದೆ ಇರೋ ಕಾರಣ ಫ್ಲಾಪ್ ಆಗಿದೆ. ಫುಲ್ ಗಂಟ್ಲೆಲ್ಲ ನೋಡ್ತಿದ್ದು ನನಗೆ. ಸೊ ಫ್ಲಾಪ್ ಆಗಿ ಇವಾಗ ಬರೀ ಕೇಕ್ ಕಟ್ ಮಾಡಿ ಟ್ಯೂಷನ್ ಮಕ್ಕಳು ಕೊಡೋಣ ಅಂತ ಅಷ್ಟೇ ಇರೋದು ಪ್ಲ್ಯಾನ್. ಸೊ ಅವಳು ವ್ಲಾಗ್ ಮಾಡ್ತಾಳೆ, ನಾನು ಇವೆಲ್ಲ ಒಂದೇ ವ್ಲಾಗಿಗೆ ಬರುತ್ತೆ. ಸೊ ಇಷ್ಟೇ ಇವಾಗಿನ ಅಪ್ಡೇಟ್. ಮಾಡು ಮೋನಿ. ನಾನು ಅವಳು ಮಾಡೋ ಮಧ್ಯೆ ನಾನು ಹೊಂಟೋದೆ. ಮಾಡು ಮೋನಿ. ನೋಡಿ ನಮ್ಮ ಪಾಪು ವಿಶ್ ಮಾಡ್ತಾರೆ. ನಮ್ಮ ಪಾಪು 3 kg. ಎಲ್ಲ ವಿಡಿಯೋ ನಮ್ಮ ಅಕ್ಕನ ಬರ್ತಡೆಗೆ ಎಲ್ಲ ರೆಡಿ ಮಾಡಿಕ್ಕಿದೀವಿ. ನಾನು ನೀನು ನಾನು ಇಬ್ರು ಸೇರ್ಕೊಂಡು ಮಾಡಿದ್ದು. ಓ ಅಲ್ಲ, ಕೇಕ್ ನೀಟಂದರ್ಗೆ ಫಸ್ಟ್ ಹೇಳ್ತು. ते पैसे दे वो काल बोलला लागणार ते गाडी बुंदी तू 500 मार मध्ये बंदी की तुम्ही 500 मारे टपायला आसमाना मुंगवर बोलला तेवढा तो कालच नवडो ಅಮ್ಮ ಬೆಂಕಿ ಬಿಟ್ಟು ವಿನು ಹಂಗೆ ಹಾಕೋ ಬೇಗ ಡೈ ಬಿಚ್ಚ ಮಾಡಿ ನೀನು ಮುನಿ ಹಾಕಿದ್ಯಾ? ಸೊಟ್ಟ ಇಟ್ಟಿದ್ದೀನಿ. ಇನ್ನೊಂದು ಕ್ಯಾಮೆರಾ ಇಟ್ಕೋ, ದೊಡ್ಡಪ್ಪ ಇಸ್ಕೋ. ಟೇಸ್ಟ್ ಮಾಡಿದೆ ते पाय फुल इसको दड़ापन फोन ना दो माया का तुझ फोन करता कोणीने दोस्ಕೊಂಡಿದೆ ಇಟ್ಕೊಳ್ಳಿ. ಏಯ್ ಮಂಜಾ ಇಟ್ಕೋ, ಫೋಟೋ ನೋಡುವಂತೆ. ಹೋಗೋ ಮುಂದೆ ಹೋಗೋ ಮುಂದೆ फोटोस जाताने
ಸವಂತಿ ನಿಂಗೆಲ್ಲಿ ಕೇಕು ಕೊಡಲ್ಲ ನಿಂಗೆ ಯಾಕೆ ಅಣ್ಣ ನಿನ್ಗೋ ಪುಟ ತೆಗಿದ್ದಿ ಪುಟ ಮೈ ನಿಂತ್ಕೊಳ್ಳೋ ಹಿಡ್ಕೋ ಅದು ಪ್ಲೇಟ್ ತಿನ್ನ ಮನೆಯಲ್ಲಿ ಹೋಗಿ ಒಬ್ಬರಿಗೆ ಅದಿದೆ ಬುದ್ಧಿವಂತ ಇನ್ನು ರೌಡಿ ಶಿನ ಬಾಲು ಮತ್ತೆ ಇಸ್ಕೊಡ್ರ ತೆಗೆದ್ಬಿಡಿ ತಗೊಂಡು ನಿಮ್ಗೆ ತಗೊಂಡು ಮನೆ ಮಾತಾಡು